ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ಪಾಠದ ಮೊದಲ ಪಾಠ ಅದು. 8ನೇ ತರಗತಿ ವಿಜ್ಞಾನ ವಿಷಯದ ಮೊದಲ ಪಾಠ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ. ಈ ಪಾಠದಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಈಗಾಗಲೇ ಕಲಿತಿದ್ದೀವಿ. ಮೊದಲ ಅಧ್ಯಾಯದಲ್ಲಿ ಮೊದಲ ಭಾಗದಲ್ಲಿ ಹಲವಾರು ಅಂಶಗಳನ್ನು ಕಲಿತಿದ್ದೀವಿ. ಸೊ ಬೆಳೆ ಆದಮೇಲೆ ಏನು? ಮೊದಲನೇದಾಗಿ ಬೆಳೆ ಆದಮೇಲೆ ಯಾವುದನ್ನು ನಾವು ಬೆಳೆ ಅಂತ ಕರಿತೀವಿ? ಹೆಚ್ಚಿನ ಪ್ರಮಾಣದಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ಒಂದು ಸೀಮಿತ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಅದು ಬೆಳೆ ಅಂತ ಅನಿಸ್ಕೊಳ್ಳುತ್ತೆ. ಈ ಬೆಳೆ ಉತ್ಪಾದನೆ ಮಾಡೋಕ್ಕೆ ನಾವು ಏನೆಲ್ಲ ಪದ್ಧತಿಗಳನ್ನು ಬಳಸ್ಕೊಳ್ತೀವೋ ಆ ಪದ್ಧತಿಗಳನ್ನ ನಾವು ಏನಂತೀವಿ ಅಂದ್ರೆ ಕೃಷಿ ಪದ್ಧತಿಗಳು ಅಂತ ಕರಿತೀವಿ. ಸರಿ, ಆ ಕೃಷಿ ಪದ್ಧತಿಗಳು ಯಾವುದು ಅಂದ್ರೆ ಈ ಕೆಳಗೆ ನಾವು ನೋಡಬಹುದು ಅಂದ್ರೆ ಮಣ್ಣನ್ನ ಹದಗೊಳಿಸುವಿಕೆ. ಹಾಗೇನೆ ಎರಡನೇ ಕೃಷಿ ಪದ್ಧತಿ ಅಂದ್ರೆ ಬಿತ್ತನೆಗೆ ಬಳಸ್ತಕ್ಕಂತಹ ಎಲ್ಲ ಕಾಳುಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಆಯ್ಕೆ ಪ್ರಕ್ರಿಯೆ, ಅದನ್ನು ಉಪಚರಿಸುವುದು, ಒಳ್ಳೆಯ ತಳಿಯ ಗುಣಮಟ್ಟದ ಆರೋಗ್ಯದ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಇದೆಲ್ಲ ಈ ಬಿತ್ತನೆಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಅಂಶ. ಸೊ ಅದು ಕೃಷಿಯ ಒಂದು ಪದ್ಧತಿಯಾಗಿದೆ. ಹಾಗೆ ಮೂರನೇದಾಗಿ ಸಾವಯವ ಗೊಬ್ಬರಗಳನ್ನು ಮತ್ತು ರಸಗೊಬ್ಬರಗಳನ್ನು ಆಯ್ಕೆ ಮಾಡಿಕೊಂಡು ಯಾವ ಭೂಮಿಗೆ ಯಾವ ರೀತಿಯ ರಸಗೊಬ್ಬರವನ್ನು ಹಾಕಬೇಕಾಗತ್ತೆ, ಸಾವಯವ ಗೊಬ್ಬರವನ್ನು ಯಾವ ಸಮಯದಲ್ಲಿ ಹಾಕಬೇಕಾಗತ್ತೆ ಅಂತ ತಿಳ್ಕೊಳ್ತಕ್ಕಂತಹ ಮತ್ತೊಂದು ಪದ್ಧತಿ. ಸೊ ಅದು ಕೃಷಿ ಪದ್ಧತಿ. ಮತ್ತೆ ನೀರಾವರಿ ಪದ್ಧತಿ, ಬೇರೆ ಬೇರೆ ರೀತಿಯ ನೀರಾವರಿ ಪದ್ಧತಿಗಳಿವೆ. ಹನಿ ನೀರಾವರಿ ಪದ್ಧತಿ, ಚೌಕಟ್ಟು ಬೋಗಣಿ ವಿಧಾನ, ಹಾಗೆ ಡ್ರಿಪ್ ಇರಿಗೇಷನ್ ಅಂತೀವಲ್ಲ ಅದೇ ಹನಿ ನೀರಾವರಿ ಪದ್ಧತಿ, ಸಿಂಚನ ಮಾದರಿಯ ವಿಧಾನ. ಸೊ ಹೀಗೆ ಬೇರೆ ಬೇರೆ ರೀತಿಯ ಮತ್ತೆ ಕಾಲುವೆ ಮೂಲಕ ಹರಿಸ್ತಕ್ಕಂಥದ್ದು ನೀರಾವರಿ ವಿಧಾನಗಳು ಬೇರೆ ಬೇರೆ. ಹಾಗೆ ಕಳೆಗಳಿಂದ ನಮ್ಮ ಬೆಳೆಗಳೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು. ಹಾಗೆಯೇ ಕೊಯ್ಲು ಹಾಗೆ ಸಂಗ್ರಹಣೆ. ಸೊ ಇವೆಲ್ಲವೂ ಸಹ ಕೃಷಿಯ ಪದ್ಧತಿಗಳು. ಸೊ ಒಂದೊಂದಾಗಿ ನೋಡ್ತಾ ಹೋದಾಗ ಮಣ್ಣನ್ನು ಹದಗೊಳಿಸುವಿಕೆ. ಮಣ್ಣನ್ನು ಹದಗೊಳಿಸುವ ವಿಧಾನದಲ್ಲಿ ಕೃಷಿ ಪದ್ಧತಿಯಲ್ಲಿ ಮೊದಲು ನಾವೇನು ಮಾಡ್ತೀವಿ ಅಂದರೆ ಕೃಷಿ ಭೂಮಿಯನ್ನು ಉಳುಮೆ ಮಾಡ್ತೀವಿ. ಈ ಉಳುಮೆ ಮಾಡಲಿಕ್ಕೆ ಬಳಸತಕ್ಕಂತಹ ಒಂದು ಉಪಕರಣ ಅಂದರೆ ನೇಗಿಲು ಅಲ್ವಾ? ಸೊ ನೇಗಿಲನ್ನು ಸಾಂಪ್ರದಾಯಿಕವಾಗಿ ನಾವು ಉಳುಮೆ ಮಾಡಲಿಕ್ಕೆ ನಾವು ನೇಗಿಲನ್ನು ಬಳಸ್ಕೊಳ್ತೀವಿ. ಸೊ ಅದು ತ್ರಿಕೋನ ಆಕಾರದ ಒಂದು ಲೋಹದ ಪಟ್ಟಿ ಇರ್ತಕ್ಕಂತಹ ಒಂದು ಸಾಧನ ನೇಗಿಲು. ಮಕ್ಕಳು ನೋಡಿರ್ತೀರ, ಸಾಮಾನ್ಯ ನೋಡಿರ್ತೀರ, ರೈತರ ಮಕ್ಕಳು ಸುಮಾರು ಇರ್ತೀರ, ತಮಗೆಲ್ಲ ಗೊತ್ತಿರುತ್ತೆ, ನೋಡಿರ್ತೀರಿ, ಗಮನಿಸ್ತೀರಿ. ಸೊ ನೇಗಿಲು ಅದೇ ದೊಡ್ಡ ಪ್ರಮಾಣದಲ್ಲಿ ನಾವು ಯಂತ್ರಗಳನ್ನು ಬಳಸುವಾಗ ಕಲ್ಟಿವೇಟರ್ ಅಂತ ಇದೆ, ಟ್ರ್ಯಾಕ್ಟರ್ನ ಬಳಸ್ಕೊಂಡು ಮಾಡ್ತಕ್ಕಂಥ. ನೇಗಿಲಾದರೆ ಒಂದೇ ಸಾಲು ಬರುತ್ತೆ. ಕಲ್ಟಿವೇಟರ್ ಆದರೆ ಹೆಚ್ಚು ಜಾಗವನ್ನು ಕ್ರಮಿಸುತ್ತೆ. ಯಂತ್ರದಿಂದ ಆಗ್ತಕ್ಕಂಥದ್ದು ಹೆಚ್ಚು ವೇಗವಾಗಿ ಕೆಲಸ ಮಾಡ್ತದೆ ಟ್ರ್ಯಾಕ್ಟರ್ನ ಬಳಸ್ಕೊಳ್ಳೋದ್ರಿಂದ. ಸೊ ಸಮಯದ ಮಿತವ್ಯಯ ಆಗುತ್ತದೆ, ಆಯಿತಾ? ಸಮಯದ ಮಿತವ್ಯಯ ಆಗುತ್ತೆ. ನೇಗಿಲನ್ನು ನಾವು ಎತ್ತುಗಳಿಗೆಲ್ಲ ಬಳಸ್ಕೊಂಡು ಮಾಡೋದ್ರಿಂದ ಅವುಗಳಿಗೂ ಶ್ರಮ, ರೈತರಿಗೂ ಶ್ರಮ ಇರುತ್ತೆ, ಮತ್ತು ಸಮಯ ಹೆಚ್ಚು ತಗೊಳ್ಳೋದು. ಸೊ ಇದನ್ನು ಬಳಸ್ಕೊಂಡು ಉಳುಮೆ ಮಾಡೋದು ಅಲ್ವಾ? ಹಾಗೆ ಮಣ್ಣನ್ನು ಹದಗೊಳಿಸಬೇಕು. ಯಾಕೆ ಮಣ್ಣನ್ನು ಹದಗೊಳಿಸಬೇಕು ಅಂದರೆ ಬೆಳೆಯುವ ಮುಂಚೆ ಮಣ್ಣನ್ನು ಅವೆಲ್ಲ ಕ್ಲೀನ್ ಮಾಡಿಕೊಂಡು ಹದ ಮಾಡುವುದರಿಂದ ಉತ್ತಮ ಬೆಳೆಯನ್ನು ನಾವು ತೆಗಿಬೋದು, ಆಯಿತಾ? ಈ ಉಳುಮೆ ಮಾಡೋದ್ರಿಂದ ಮಾಡೋದ್ರಿಂದ ಆಗ್ತಕ್ಕಂತಹ ಉಪಯೋಗಗಳು ನಮಗೆ ಗೊತ್ತಿದೆ. ಉಳುಮೆ ಮಾಡೋದ್ರ ಉಪಯೋಗಗಳು ಗೊತ್ತಿದೆ. ನೀರು ಹಿಂಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ, ಆಯಿತಾ? ಸಸ್ಯದ ಬೇರುಗಳಿಗೆ ಗಾಳಿ ಆಡಲಿಕ್ಕೆ ಅಂದರೆ ಅನಿಲಗಳ ವಿನಿಮಯ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಭೂಮಿಯ ಒಳಗಡೆ ಇರ್ತಕ್ಕಂತಹ ಕೀಟಗಳು ಹೊರ ಬಂದು ಪಕ್ಷಿಗಳಿಂದ ಹಿಡಿಯಲ್ಪಡ್ತವೆ. ಸೊ ಹಾಗಾಗಿ ಬೇರು ಹೊರಗ ಕೀಟಗಳ ಬಾಧೆ ತಪ್ಪುತ್ತೆ ಅಲ್ವಾ? ಸೊ ಹಾಗೆಯೇ ಮಣ್ಣು ಕೆಳಗಿನ ಫಲವತ್ತಾದ ಮಣ್ಣು ಮೇಲ್ಭಾಗಕ್ಕೆ ಬರುತ್ತೆ, ಮೇಲಿನ ಬಳಕೆ ಆದಂತಹ ಮಣ್ಣು ಕೆಳಭಾಗಕ್ಕೆ ಹೋಗುತ್ತೆ. ಈ ಎಲ್ಲ ಉಪಯೋಗಗಳು ಅಲ್ವಾ? ಸೊ ಹಾಗಾಗಿ ಹಾಗೆಯೇ ಎಲೆಗಳು ಚಲನೆಗೆ ಓಡಾಡಿಕೆಲ್ಲ ಚೆನ್ನಾಗಿ. ಸೊ ಹಾಗಾಗಿ ಮಣ್ಣನ್ನು ಉಳುಮೆ ಮಾಡಬೇಕು. ಇವೆಲ್ಲ ಉಪಯೋಗಗಳು. ಹಾಗೆಯೇ ಬಿತ್ತನೆಗೆ ನಾವು ಹಲವಾರು ಒಳ್ಳೆಯ ಗುಣಮಟ್ಟದ ಆರೋಗ್ಯಯುತ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಸೊ ಅವುಗಳನ್ನು ಔಷಧಿಯಿಂದ ಉಪಚರಿಸ್ತೀವಿ. ಎಂಥದ್ದು ಸಿಹಿ ಕಾಳುಗಳನ್ನು ಬಿತ್ತನೆಗೆ ಬಳಸುವುದಿಲ್ಲ, ದುಂಡಾಗಿರ್ತಕ್ಕಂತಹ ಶೇಂಗಾಕಾಳು. ಸೊ ಹಾಗೆ ಒಂದು ಉದಾಹರಣೆ ಕಡಲೆಕಾಳು, ಶೇಂಗಾಕಾಳು, ಉದ್ದಿನಕಾಳು ಬಿತ್ತನೆ ಮಾಡುವಾಗ ಆರೋಗ್ಯವಂತ ಬೀಜಗಳನ್ನು ಬಿತ್ತುತ್ತೀವಿ, ಆಯಿತಾ? ಮತ್ತು ಈ ಒಂದು ನಿರ್ದಿಷ್ಟ ಆಳಕ್ಕೆ ತುಂಬ ಆಳಕ್ಕೂ ಬಿತ್ತೋದಿಲ್ಲ, ಮೇಲೇನೂ ಆಗ್ತದೆ. ಮೇಲೆ ಹಾಕಿದ ಪಕ್ಷಿಗಳು ತಿಂದ್ಬಿಡ್ತಾರೆ. ತುಂಬ ಬೀಜಗಳನ್ನು ಬಿತ್ತಿದ್ರೆ ಹುಟ್ಟೋದೇ ಇದೆ ಅಲ್ವಾ? ಆ ಕಾರಣಕ್ಕೆ ಬೀಜಗಳನ್ನು ಒಂದು ಹಂತಕ್ಕೆ ಕರೆಕ್ಟ್ ಒಂದು ಆಳಕ್ಕೆ ರೈತರು ಗೊತ್ತಿರುತ್ತೆ, ಅನುಭವದ
ವಿಷಯ ಇದೆ. ಸೊ ಗೊತ್ತಿರುತ್ತೆ. ಸೊ ಒಂದು ಸರಿಯಾದ ಆಹಾರಕ್ಕೆ ಅವರು ಬಿಡುತ್ತಾರೆ. ಹಾಗೆ ನಂತರದಲ್ಲಿ ನಾವು ಸಾವಯವ ಗೊಬ್ಬರಗಳನ್ನು ಹಾಕ್ತೀವಿ. ಸಾವಯವ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಆಯ್ತಾ? ನಮ್ಮ ದನಕರುಗಳು ಕೊಟ್ಟಿಗೆಯಲ್ಲಿ ಆಹಾರವನ್ನು ತಿಂದು ಮೇವನ್ನು ಹಾಕಿದ್ವಿ, ಮೇವನ್ನು ತಿಂದು ಸ್ವಲ್ಪ ಉಳಿಸ್ತವೆ. ಹಾಗೆಯೇ ತ್ಯಾಜ್ಯ ವಸ್ತುವಾಗಿ ಸಗಣಿಯನ್ನ ಗಂಜಲವನ್ನ ಹಾಕ್ತವೆ. ಸೊ ಅವುಗಳೆಲ್ಲವನ್ನು ಉಳಿಕೆಯಾದಂತಹ ತ್ಯಾಜ್ಯ ಮೇವು, ಆಯ್ತಾ, ಸಸ್ಯ ತ್ಯಾಜ್ಯಗಳು, ಸೊ ಪ್ರಾಣಿ ತ್ಯಾಜ್ಯಗಳು ಒಟ್ಟಾರೆ ಒಂದೆಡೆ ಡಂಪ್ ಮಾಡ್ತೀವಿ ಅಲ್ವಾ. ಸೊ ಅದು ಸಾವಯವ ಗೊಬ್ಬರವಾಗಿ ಕಾಂಪೋಸ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಅದು ಸಾವಯವ ಗೊಬ್ಬರ. ಹಾಗೆ ರಸಗೊಬ್ಬರ. ರಸಗೊಬ್ಬರ ಅಂದರೆ ಕಾರ್ಖಾನೆಗಳಲ್ಲಿ ತಯಾರಾಗ್ತದೆ. ಕಾರ್ಖಾನೆಗಳಲ್ಲಿ ತಯಾರು ಮಾಡ್ತಾರೆ, ಅದು ರಸಗೊಬ್ಬರ. ಆಯ್ತಾ? ಸೊ ಇವುಗಳಿಗೆ ಡಿಫ್ರೆನ್ಸ್ ಇದೆ. ಆಯ್ತಾ? ಎರಡಕ್ಕೂ ಸಹ ತುಂಬಾ ಡಿಫ್ರೆನ್ಸ್ ಇದೆ. ಇದು ರಸಗೊಬ್ಬರಗಳು ಸೊ ಯಾವ ಭೂಮಿಯ ಮಣ್ಣಿಗೆ ಯಾವ ರೀತಿಯ ಕೊರತೆಗಳಿದೆ, ಪೋಷಕಾಂಶಗಳ ಕೊರತೆ ಇದೆ ಅನ್ನೋದರ ಆಧಾರದ ಮೇಲೆ ರಸಗೊಬ್ಬರಗಳ ಆಯ್ಕೆಯು ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಲ್ವಾ. ಸಾವಯವ ಗೊಬ್ಬರದ ನಾವು ಇದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ, ಒಳ್ಳೆಯದು. ಅಂದರೆ ಮಣ್ಣಿಗೆ ಯಾವುದೇ ರೀತಿಯ ಮಾಲಿನ್ಯ ಉಂಟು ಮಾಡುವುದಿಲ್ಲ, ಮಣ್ಣಿನಲ್ಲಿ ನೀರನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಸಾವಯವ ಗೊಬ್ಬರ ಅಲ್ವಾ. ಮಣ್ಣಿನ ಸಂರಚನೆಯನ್ನು ಉತ್ತಮಗೊಳಿಸುತ್ತೆ, ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸುತ್ತೆ, ಮಣ್ಣಿನಲ್ಲಿ ಪೋಷಕಾಂಶಗಳನ್ನ ಹೆಚ್ಚು ಮಾಡ್ತದೆ. ಆಯ್ತಾ? ಅನಿಲಗಳ ವಿನಿಮಯಕ್ಕೆ, ಜೀವಿಗಳ ಪೋಷಣೆಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯ ಸಾವಯವ ಗೊಬ್ಬರಕ್ಕಿದೆ. ಆಯ್ತಾ? ಅದೇ ರೀತಿ ಈ ರಸಗೊಬ್ಬರಕ್ಕೆ ಆ ರೀತಿಯ ಅಂಶಗಳಿಲ್ಲ. ಆಯ್ತಾ? ಆದ್ದರಿಂದ ಸಾವಯವ ಗೊಬ್ಬರ ಬಳಕೆ ಹೆಚ್ಚೆಚ್ಚು ಮಾಡಬೇಕು, ರಸಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಬೇಕು. ಇದು ರಸಗೊಬ್ಬರ ಬಳಕೆ ಹೆಚ್ಚು ಮಾಡುತ್ತೆ, ಮಣ್ಣಿನ ಮಾಲಿನ್ಯ ಆಗುತ್ತೆ, ನೀರಿನ ಮಾಲಿನ್ಯ ಆಗುತ್ತೆ. ಸೊ ಹಾಗಾಗಿ ಇವುಗಳ ಬಳಕೆನ ಆದಷ್ಟು ಕಡಿಮೆ ಬಳಸಬೇಕು, ಮಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕಾಗುತ್ತೆ. ಸರಿ, ನೆಕ್ಸ್ಟ್ ನೀರಾವರಿ. ನೀರಾವರಿ ನಮ್ಮ ಬೆಳೆ ಬಂದಿದೆ, ಅವುಗಳಿಗೆ ನೀರನ್ನು ಪೂರೈಕೆ ಮಾಡಬೇಕು. ಮಳೆ ಬರ್ತಾ ಇಲ್ಲ, ಸೊ ನೀರನ್ನು ಪೂರೈಕೆ ಮಾಡಬೇಕು. ಸೊ ಆ ಸಂದರ್ಭವನ್ನು ನೋಡಿಕೊಂಡು ನೀರಾವರಿನ ಬೇರೆ ಬೇರೆ ವಿಧಾನದಲ್ಲಿ ನಾವು ಪೂರೈಸ್ತೀವಿ. ಹೇಳಿದ್ರು ಈಗ ತೋಟದ ಬೆಳೆಗಳು, ತೆಂಗು, ಬಾಳೆ, ಅಡಿಕೆ, ಈ ಥರದ್ದೆಲ್ಲ, ಮಾವು, ಈ ಥರದ್ದೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿ, ಹನಿ ನೀರಾವರಿ ಪದ್ಧತಿ. ಅಂದರೆ ಕಡಿಮೆ ನೀರಿದ್ರೂ ಸಹ ಎಲ್ಲ ನಮ್ಮ ತೋಟದ ಬೆಳೆಗಳಿಗೂ ಸಹ ಎಲ್ಲ ನಾವು ನೀರನ್ನು ಪೂರೈಸಲಿಕ್ಕೆ ಸಾಧ್ಯ ಇದೆ. ಅಲ್ಲಿ ನೀರು ವ್ಯರ್ಥ ಆಗೋದಿಲ್ಲ, ನೀರು ವ್ಯರ್ಥ ಆಗಲ್ಲ, ಹನಿ ಹನಿಯಾಗಿ ಆ ಸಸ್ಯಗಳಿಗೆ ದೊರಕ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ಒಂದು ಉತ್ತಮ ಪದ್ಧತಿಯಾಗಿದೆ, ಆಧುನಿಕವಾದಂತಹ ಒಂದು ಉತ್ತಮವಾದಂತಹ ನೀರಾವರಿ ಪದ್ಧತಿ ಹನಿ ನೀರಾವರಿ ಪದ್ಧತಿಯಾಗಿದೆ. ಹಾಗೆ ಸಿಂಚನ ಮಾದರಿಯ ನೀರಾವರಿ ಪದ್ಧತಿ ಇದೆ ಅಲ್ವಾ. ಸಾಂಪ್ರದಾಯಿಕವಾಗಿ ಮತ್ತು ಇದೆಲ್ಲ ಕಾಲುವೆ ಪದ್ಧತಿ ಇತ್ತು, ಚೌಕಟ್ಟು ಬೋಗುಣಿ ವಿಧಾನ ಇತ್ತು, ಹಾಗೆಯೇ ರಾಹಟ್ ಮತ್ತು ಇವೆಲ್ಲ ಹಿಂದೆ ಇದ್ದಂತಹ ನೀರಾವರಿ ಪದ್ಧತಿ, ಸಾಂಪ್ರದಾಯಿಕ ನೀರಾವರಿ ಪದ್ಧತಿ. ಅಗಳು ಲಾಟಿ ವಿಧಾನ, ಸರಪಳಿ ಪಂಪು, ಏತಿ ನೀರಾವರಿ, ರಾಹಟ್, ಸನ್ನೆಕೋಲು. ಸೊ ಇವುಗಳು ತುಂಬ ಹಿಂದೆ ಇದ್ದಂತಹ ನೀರಾವರಿ ಪದ್ಧತಿ. ಈಗ ಆಧುನಿಕವಾಗಿ ಸಿಂಚನ ಮಾದರಿಯ ನೀರಾವರಿ ಪದ್ಧತಿಯನ್ನು ಬಳಸ್ಕೊಳ್ತೀವಿ. ಹಾಗೇನೆ ಹನಿ ನೀರಾವರಿ ಪದ್ಧತಿಯನ್ನು ಬಳಸ್ಕೊಳ್ತೀವಿ. ನೆಕ್ಸ್ಟ್ ಮತ್ತೆ ಮುಖ್ಯವಾಗಿ ಮುಂದಿನ ಹಂತ ಕಳೆಗಳಿಂದ ರಕ್ಷಣೆ. ಈಗ ನೀರಾವರಿ ನಡೆಸಿದ್ವಿ, ಬೆಳೆ ಚೆನ್ನಾಗಿ ಬಂದಿದೆ, ಬೆಳೆ ಅಷ್ಟೇ ಬಂದಿರಲ್ಲ, ಜೊತೆಗೆ ಬೇರೆನೂ ಬೆಳೆದಿರುತ್ತೆ, ನಮ್ಮ ಬೆಳೆಗಳ ಮಧ್ಯೆ ಬೇರೆಯೂ ಬೆಳೆದಿರುತ್ತೆ. ಸೊ ಅದೇನು, ಅದು ಕಳೆಗಳಿವೆ. ಆ ಕಳೆಗಳಿಂದ ಬೆಳೆಯ ರಕ್ಷಣೆ ಮಾಡ್ಕೋಬೇಕು. ಸರಿ, ಹಾಗಾದ್ರೆ ಕಳೆ ಅಂದ್ರೆ ಏನು? ಕಳೆ ಅಂದ್ರೆ ಯಾವುದನ್ನು ನಾವು ಕಳೆ ಅಂತ ಕರಿತೀವಿ? ಈಗ ಯಾವುದನ್ನು ನಾವು ಕಳೆ ಅಂತ ಕರಿತೀವಿ ಅಂದ್ರೆ ಬೆಳೆಯ ಮಧ್ಯದಲ್ಲಿ ಬೆಳೆದಿರ್ತಕ್ಕಂತಹ ಅನಪೇಕ್ಷಿತ ಸಸ್ಯಗಳನ್ನು ನಾವು ಕಳೆ ಅಂತ ಕರಿತೀವಿ. ಅನಪೇಕ್ಷಿತ ಸಸ್ಯ, ಅಪೇಕ್ಷಿತವಾಗಿ ನಾವು ಇವು ಬೆಳೆದಿಲ್ಲ, ಅನಪೇಕ್ಷಿತವಾಗಿ ತಾವಾಗಿ ಬೆಳೆಯುತ್ತವೆ. ಸೊ ಹಾಗಾಗಿ ತಾವಾಗಿ ಬೆಳೆದಿರ್ತಕ್ಕಂತಹ ಬೆಳೆಗಳ ಮಧ್ಯದಲ್ಲಿ ಇರ್ತಕ್ಕಂತಹ ಅನಪೇಕ್ಷಿತ ಸಸ್ಯಗಳಿಗೆ ಏನಂತ ಕರಿತೀವಿ? ಕಳೆ ಅಂತ ಕರಿತೀವಿ. ಹೌದು, ಸರಿ. ಅದರ ಉದಾಹರಣೆ ಕೊಡ್ತೀರಾ? ಕಳೆಗಳಿಗೆ ಯಾವುದನ್ನು ನಾವು ಅನಪೇಕ್ಷಿತವಾಗಿ ಬೆಳೆ ಮಧ್ಯದಲ್ಲಿ ಕಾಣಬಹುದು? ಹೌದು, ಹುಲ್ಲಿರ್ಬೋದು ಅಲ್ವಾ, ಪಾತಿನ ಗಿಡ ಇರ್ಬೋದು, ಯಾವುದೇ ಮುಳ್ಳಿನ ಗಿಡಗಳಿರ್ಬೋದು, ಲಂಟನ ಇರ್ಬೋದು. ಸೊ ಹಿಂಗೆ ಬೇರೆ ಬೇರೆ ಇರುತ್ತೆ, ಮುಳ್ಳಿನ ಗಿಡಗಳು ಬೇರೆ ಬೇರೆ ಇರ್ತಾವೆ. ಸೊ ಅವು ಕಳೆ ಅಂತ ಪರಿಗಣಿಸಲ್ಪಡ್ತವೆ. ಸೊ ಈ ಕಳೆಗಳಿರ್ತಾವಲ್ಲ, ಅವುಗಳು ನಮ್ಮ ಬೆಳೆಗಳ ಜೊತೆ ಕಾಂಪಿಟೇಷನ್ ಮಾಡ್ತವೆ. ಯಾವುದಕ್ಕೆ? ನೀರಿಗಾಗಿ ಮತ್ತೆ ಪೋಷಕಾಂಶಗಳಿಗಾಗಿ ಅಲ್ವಾ, ಮತ್ತೆ ಜಾಗಕ್ಕಾಗಿ ನೀರಿಗಾಗಿ, ಪೋಷಕಾಂಶಗಳಿಗೆ, ಹಿಂಗೆ ಬೇರೆ ಬೇರೆ ಅಂಶ
ಅಂಶಗಳಿಗೆ ಅವು ಸ್ಪರ್ಧೆ ಏರ್ಪಡಿಸ್ತವೆ. ಸ್ಪರ್ಧೆ ಏರ್ಪಡಿಸೋದ್ರಿಂದ ಅವುಗಳನ್ನು ನಾವು ಬೇಗ ಕಿತ್ತಾಕ್ಬೇಕಾಗುತ್ತೆ, ತೆಗೆದಾಕ್ಬೇಕಾಗುತ್ತೆ, ಕೀಳ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅವು ಈ ಅಂಶಗಳಿಗೆ ಸ್ಪರ್ಧೆಯನ್ನು ಒಡ್ಡಿ ನಾವು ಒದಗಿಸಿದಂಥ ಪೋಷಕಾಂಶಗಳನ್ನು ಗೊಬ್ಬರ ಹಾಕ್ತೀವಲ್ಲ, ಆ ಗೊಬ್ಬರಗಳನ್ನು ಪೋಷಕಾಂಶಗಳನ್ನು ಬಳಸ್ಕೊಂಡು, ನೀರನ್ನು ಬಳಸ್ಕೊಂಡು, ಜಾಗವನ್ನು ಬಳಸ್ಕೊಂಡು ತಾವು ಜಾಸ್ತಿ ಅಭಿವೃದ್ಧಿಯಾಗಿ ಚೆನ್ನಾಗಿ ಬೆಳೆದಿರ್ತಾರೆ. ಅವಾಗ ಬೆಳೆಗೆ ಜಾಗ ಏನಾಗುತ್ತೆ, ನಮ್ಮ ಬೆಳೆಗೆ ಪೋಷಕಾಂಶಗಳು ದೊರಕೋದಿಲ್ಲ, ಆಯ್ತಾ? ಹಾಗೇನೆ ಜಾಗ ಸಿಗಲ್ಲ, ನೀರು ಸಿಗಲ್ಲ, ಅವು ಕುಂಠಿತ ಆಗ್ತವೆ. ಈ ಕಳೆ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದಿರ್ತವೆ. ಸೊ ಆ ಕಾರಣಕ್ಕೆ ಈ ಕಳೆಗಳ ನಿರ್ಮೂಲ ಮಾಡಬೇಕು, ನಮ್ಮ ಬೆಳೆಯನ್ನ ಈ ಕಳೆಗಳಿಂದ ರಕ್ಷಣೆ ಮಾಡಬೇಕು, ಆಯ್ತಾ? ಸರಿ, ಹೇಗೆ ಮಾಡೋದು ಇದನ್ನ? ನಮ್ಮ ಬೆಳೆಗಳನ್ನ ಈ ಕಳೆಗಳಿಂದ ಹೇಗೆ ರಕ್ಷಿಸುವುದು? ಸೊ ಅದಕ್ಕೆ ಬೇರೆ ಬೇರೆ ವಿಧಾನಗಳಿದೆ ಮಕ್ಕಳೇ. ನಾವು ಕೈಗಳಿಂದ ಕಿತ್ತಾಕ್ಬೋದು, ಸೊ ಅವು ನಮ್ಮ ಬೆಳೆ ಮಧ್ಯದಲ್ಲಿ ಬೆಳೆದಿದ್ದಾವೆ ಅಂದಮೇಲೆ ಅವು ಹೂ ಮತ್ತೆ ಬೀಜ ಆಗುವ ಮೊದಲು ಆ ಕಳೆಗಳನ್ನ ನಾಶ ಮಾಡಬೇಕು. ಮ್ಯಾನ್ಯುಯಲಿ ಅಂದ್ರೆ ಕೈಗಳಿಂದ ಕಿತ್ತಾಕ್ಬೋದು ಅಲ್ವಾ? ಈ ಕುಡುಗೋಲನ್ನು ಬಳಸ್ಕೊಂಡು ಕಿತ್ತಾಕ್ಬೋದು. ಕುಡುಗೋಲನ್ನು ಬಳಸಿ ಕಳೆ ಕೀಳುವುದು ಅಂತ ಹೇಳ್ತಾರೆ ನೋಡಿ, ಕಳೆ ಕೀಳೋದು. ಸೊ ಅದಕ್ಕೆ ಆಳನ್ನ ಕರ್ಕೊಂಡು ಹೋಗ್ತಾರೆ ಅಲ್ವಾ? ಹಾಗೆ ಕಳೆ ಕೀಳೋದನ್ನ ಕುರ್ಪಿಯನ್ನು ಬಳಸ್ಕೊಂಡು, ಕುರ್ಪಿ ಅಥವಾ ಕುರ್ಚಿಕೆ ಅಂತ ಕರೀತಾರೆ, ಕುರ್ಚಿಕೆ ಅಲ್ವಾ? ಇದನ್ನು ಬಳಸ್ಕೊಂಡು, ಅಥವಾ ಕುಡುಗೋಲು, ಸೊ ಇವುಗಳನ್ನು ಬಳಸ್ಕೊಂಡು ನಾವು ಕಳೆಗಳನ್ನು ನಾಶ ಮಾಡಬಹುದು, ಕೀಳ್ಬಹುದು ಮ್ಯಾನ್ಯುಯಲಿ ಅಲ್ವಾ? ಸೊ ಹಾಗೆ ಮಾಡೋದ್ರಿಂದ ಬೆಳೆಯ ರಕ್ಷಣೆ ಆಗುತ್ತೆ. ಬುಡ ಸಮೇತ ಕಿತ್ತಾಕ್ಬೇಕು ಹಾಗೆ ಮಾಡೋದು ಅಲ್ವಾ? ಸೊ ಅದನ್ನ ಹಾಗೆ ಮಾಡೋದ್ರಿಂದ ನಮ್ಮ ಬೆಳೆ ರಕ್ಷಣೆ ಆಗುತ್ತೆ. ಇದು ಮ್ಯಾನ್ಯುಯಲಿ ಮಾಡ್ತಾರೆ. ಹಾಗೇನೆ ಎಡೆಕುಂಟೆ ಹೊಡಿತಾರೆ, ಬೆಳೆ ಮಧ್ಯದಲ್ಲಿ ಆ ಸಾಲನ್ನು ಹೊಡ್ತಾ ಹೋದ್ರೆ ಆ ಕಳೆಗಳು ಮಧ್ಯ ಬೆಳೆಗಳ ಮಧ್ಯದಲ್ಲಿ ಇರ್ತಕ್ಕಂತಹ ಜಾಗದಲ್ಲಿ ಇದ್ದಾಗ ಅವನ್ನೆಲ್ಲ ಫ್ರೀ ಆಗ್ತದೆ. ಅವನ್ನೆಲ್ಲ ತೆಗೆದುಕೊಂಡು ಸ್ವಲ್ಪ ಮಣ್ಣೆಲ್ಲ ಕೊಡಿ ಎದಾಗುತ್ತೆ, ಕಳೆಲ್ಲ ಚಟ್ಟೆ ತೆಗೆಯೋದು ಎಲ್ಲ ತೆಗೆದು ಬುಡ ಒಂದ್ ಕಡೆ ಹಾಕಿಟ್ಟು ಒಳಗೆ ಸುತ್ತಾಗ್ತದೆ ಆ ರೀತಿ. ಸೊ ಅವಾಗ ಕಳೆಯ ನಾಶ ಆಗುತ್ತೆ, ಆಯ್ತಾ? ಹಾಗೆ ಮ್ಯಾನ್ಯುಯಲಿ ಮಾಡ್ತಾರೆ. ಮತ್ತೆ ಕಳೆನಾಶಕವನ್ನು ಹಾಕ್ತೀವಿ, ಕಳೆನಾಶಕವನ್ನು ಹೊಡಿತೀವಿ ಅಲ್ವಾ? ಕಳೆನಾಶಕವನ್ನ ಸಿಂಪಡಣೆ ಮಾಡೋದ್ರಿಂದ ಆ ಕಳೆಗಳನ್ನು ಸಹ ನಾವು ತೆಗೆದು ನಮ್ಮ ಬೆಳೆಗಳಿಗೆ ರಕ್ಷಣೆಯನ್ನ ಕೊಡಬಹುದು, ಆಯ್ತಾ? ಸೊ ಹೀಗೆ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ ನಾವು ನೋಡ್ಬೋದು. ಇಲ್ಲಿ ನೋಡಿ, ರೈತನೊಬ್ಬ ಕಳೆನಾಶಕವನ್ನ ಸಿಂಪಡಣೆ ಮಾಡ್ತಾ ಇದ್ದಾನೆ ಅಲ್ವಾ? ಬಾಯಿ ಮುಚ್ಚಿಕೊಂಡು ಸೇಫ್ಟಿ ಮೆಸರ್ಸ್ ಅನ್ನ ಅನುಸರಿಸಿ ಸಿಂಪಡಣೆ ಮಾಡ್ತಾ ಇದ್ದಾನೆ. ಸೊ ಹೀಗೆ ಆ ಕಳೆನಾಶಕವನ್ನ ಸಿಂಪಡಣೆ ಮಾಡಬೇಕು. ಆ ಮಾಡುವಾಗ ರೈತರಿಗೆ ಏನೋ ತೊಂದರೆ ಇದೆಯಾ? ಖಂಡಿತ ಇರುತ್ತೆ. ಆ ಕಾರಣಕ್ಕೆ ರೈತರು ಏನ್ ಮಾಡಬೇಕು, ಅವರು ಬಾಯಿಯನ್ನ ಮತ್ತೆ ಮೂಗನ್ನ ಮುಚ್ಚಿಕೊಂಡು ಸೊ ಎಚ್ಚರಿಕೆಯಿಂದ ಆ ಕಳೆನಾಶಕವನ್ನ ಸಿಂಪಡಣೆ ಮಾಡಬೇಕು. ಕೈಗಳಿಗೆ ಗ್ಲೌಸ್ಗಳನ್ನು ಹಾಕೋಬೇಕು ಅಲ್ವಾ? ಸೊ ಅವು ನಮ್ಮ ಚರ್ಮಕ್ಕೆ ಇದಾಗಬಾರ್ದು, ಮತ್ತೆ ಆ ಉಸಿರಾಟ ಕ್ರಿಯೆ ತೆಗೆದುಕೊಳ್ಳಬಾರ್ದು. ಏನೋ ನಮ್ಮ ತೊಂದರೆಗಳು, ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನ ಸೈಡ್ ಎಫೆಕ್ಟ್ಸ್ ಬೀರ್ಬೋದು. ಆ ಕಾರಣಕ್ಕೆ ಆ ಸೇಫ್ಟಿ ಮೆಸರ್ಸ್ ನಾವು ತೆಗೆದುಕೊಳ್ಬೇಕಾಗುತ್ತೆ. ಹೀಗೆ ನಾವು ನಮ್ಮ ಬೆಳೆಗಳನ್ನ ಕಳೆಗಳಿಂದ ರಕ್ಷಣೆ ಮಾಡ್ಕೋಬೇಕಾಗ್ತದೆ, ಆಯ್ತಾ? ಈ ರೀತಿಯ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ಹಾಗಾದ್ರೆ ಕೃಷಿ ಪದ್ಧತಿಯ ಮುಂದಿನ ಹಂತ ಯಾವುದು? ಮುಂದಿನ ಹಂತ ಯಾವುದು? ಕೊಯ್ಲು. ಈಗ ನಾವೇನ್ ಮಾಡಿದ್ವಿ, ನಮ್ಮ ಬೆಳೆಗಳನ್ನ ಕಳೆಗಳಿಂದ ರಕ್ಷಿಸಿದೀವಿ, ರಕ್ಷಣೆ ಮಾಡ್ಕೊಂಡು ನೆಕ್ಸ್ಟ್ ಕೊಯ್ಲು. ಈಗ ಸಮೃದ್ಧಿಯಾಗಿ ಬೆಳೆ ಬಂದಿದೆಯಪ್ಪ, ಈಗ ಸಮೃದ್ಧಿಯಾಗಿ ಬೆಳೆ ಬಂದಿದೆ. ಸಾಮಾನ್ಯ ನಾವು ಈ ಏಕದಳ ಧಾನ್ಯಗಳಾದರೆ 3 ರಿಂದ 4 ತಿಂಗಳಿಗೆ ಕಟಾವಿಗೆ ಬರುತ್ತೆ, ಅಂದ್ರೆ ಕೊಯ್ಲಿಗೆ ಬರುತ್ತೆ 3 ರಿಂದ 4 ತಿಂಗಳಿಗಳ. ಸೊ ಪಕ್ವವಾಗಿರುತ್ತೆ. ಸೊ ಬೆಳೆಯನ್ನ ಯಾವಾಗ ಪಕ್ವಗೊಂಡಿದೆಯೋ, ಉದಾಹರಣೆ ರಾಗಿ ಇರ್ಬೋದು, ಜೋಳ ಇರ್ಬೋದು, ಹೀಗೆ ಬೇರೆ ಬೇರೆ ಇರ್ತಾವಲ್ಲ, ಅವು ತೆನೆ ಬಂದಿರ್ತವೆ, ಪಕ್ವಗೊಂಡಿರ್ತವೆ. ಸೊ ನಮಗೆ ಗೊತ್ತಾಗುತ್ತೆ ಆ ಸಂದರ್ಭಕ್ಕೆ 3 ರಿಂದ 4 ತಿಂಗಳು ಅವಧಿಯಲ್ಲಿ ಪಕ್ವಗೊಂಡಿರುತ್ತೆ. ಆ ಒಂದು ಸಮಯದಲ್ಲಿ ನಾವು ಆ ಬೆಳೆಯ ಕಟಾವು ಮಾಡಬೇಕು, ಅಂದ್ರೆ ಕೊಯ್ಲು ಮಾಡಬೇಕು. ಆ ಕೊಯ್ಲು ಮಾಡಲಿಕ್ಕೆ ಬಳಸ್ಕೊಂಡ್ತಕ್ಕಂಥ ಉಪಕರಣ ಅಂದ್ರೆ ಈ ಕುಡುಗೋಲುಗಳನ್ನ ಬಳಸ್ಕೊಂತೀವಿ. ಕುಡುಗೋಲು, ಆಯ್ತಾ? ಕುಡುಗೋಲು ಹಾಳೆಲ್ಲ ಕಟ್ಕೊಂಡಿರ್ತೀವಿ, ಆ ಕುಡುಗೋಲನ್ನ ಹೊಂದಿಸ್ಕೊಳ್ತೀವಿ, ಅವನ್ನ ಚೂಪು ಮಾಡ್ಕೊಳ್ತೀವಿ, ರಾಗಿಯನ್ನು ಕೊಯ್ಲಿಕ್ಕೆ ಚೂಪು ಮಾಡ್ತೀವಿ ಅಲ್ವಾ? ಕೊಯ್ದುಬಿಟ್ಟು ಅಲ್ಲೇ ಸಾಲು ಹಾಗೆ ಬಿಟ್ಟಿರ್ತೀವಿ, ಒಣಗಬೇಕು, 1-2 ದಿನ ಒಣಗಬೇಕು, ಆಯ್ತಾ? ಒಣಗಿಬಿಟ್ಟ ನಂತರ ಅದನ್ನ ಸೂಟ್ ಗಟ್ಟಿ ಒಂದ್ ಕಡೆ ಮೆದೆ ಮಾಡಿಬಿಟ್ಟು ನಂತರ ಅದನ್ನ ಸರಬರಾಜು ಮಾಡ್ತೀವಿ, ಸಾಗಣೆ ಮಾಡ್ತೀವಿ. ಎಲ್ಲಿ ನಾವು ಒಂದು ಪ್ಲೇಸ್ ಅನ್ನ ನಿಗದಿಪಡಿಸಿರ್ತೀವೋ
ಒಕ್ಕಲಾಟ ಮಾಡಲಿಕ್ಕೆ ಅಲ್ವಾ, ಆ ಕಣ ಅಂತ ಮಾಡ್ಕೊಂಡಿದ್ವಿ. ಕಣ ಒಂದು ಜಾಗವನ್ನ ಗಟ್ಟಿಯಾಗಿ ಮಾಡಿಕೊಂಡು ಅಲ್ಲಿ ಸಗಣಿಯಿಂದ ಬಳಿದು ಗೊತ್ತಾನೆ, ಸಗಣಿಯಿಂದ ಬಳಿದು ಒಂದು ನಿಗದಿತ ಸ್ಥಳವನ್ನ ನಾವು ರೆಡಿ ಮಾಡ್ಕೊಳ್ತೀವಿ, ಕಣವನ್ನು ರೆಡಿ ಮಾಡ್ಕೊಳ್ತೀವಿ. ನಂತರ ಹುಲ್ಲನ್ನು ರಾಗಿ ಹುಲ್ಲನ್ನ ಅಥವಾ ಜೋಳವನ್ನು ಅಲ್ಲಿ ಹಾಕ್ಬಿಟ್ಟು ತುಳಿಸ್ಬಿಟ್ಟು ರೌಂಡಲ್ಲಿ ತುಳಿಸ್ಬಿಟ್ಟು ಅದನ್ನ ಕಾಳುಗಳನ್ನು ಸಪರೇಟ್ ಮಾಡ್ತೀವಿ. ಸೊ ಅಲ್ಲ ಅದು ಒಕ್ಕಲಾಟ ಅಥವಾ ಒಕ್ಕಣೆ ಅಂತ ಕರೀತಕ್ಕಂಥದ್ದು. ಸೊ ಹೀಗೆ ನಾವು ಕೊಯ್ಲನ್ನು ಮಾಡ್ತೀವಿ, ಬೆಳೆಯನ್ನ ಕಟಾವು ಮಾಡೋದನ್ನ ನಾವು ಕೊಯ್ಲು ಅಂತ ಕರಿತೀವಿ. ಸೊ ಇದನ್ನ ನಾವು ಕುಡುಗೋಲು ಬಳಸ್ಕೊಂಡು ಮಾಡ್ಬೋದು. ಹಾಗೆಯೇ ಹಾರ್ವೆಸ್ಟರ್ ಅಂತಕ್ಕಂತಹ ಉಪಕರಣವನ್ನು ಬಳಸ್ಕೊಂಡು ಸಹ ಮಾಡಬಹುದು. ಹಾರ್ವೆಸ್ಟರ್ ಸೊ ಇದೊಂದು ಉಪಕರಣ, ಒಂದು ಸಲಕರಣೆ ಆಯ್ತಾ, ಅದನ್ನು ಬಳಸ್ಕೊಂಡು ಮಾಡಬಹುದು ಆಯ್ತಾ. ಕುಡುಗೋಲನ್ನ ಬಳಸ್ಕೊಂಡು ಮಾಡಬಹುದು, ಹಾರ್ವೆಸ್ಟರ್ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಕ್ಕಂಥದ್ದು ಆಯ್ತಾ. ಇವೆರಡೂ ಸೇರ್ಕೊಂಡು ಕುಡುಗೋಲು ಹಾರ್ವೆಸ್ಟರ್ ಇದೆಯಲ್ಲ, ಇವೆರಡು ಈ ರೀತಿಯ ಯಂತ್ರವನ್ನು ಬಳಸ್ಕೊಂಡು ಸಹ ನಾವು ಮಾಡಬೇಕಾಗುತ್ತೆ. ಒಕ್ಕಲಾಟ ಮಾಡ್ಕೊಂತಾರೆ. ಸೊ ಕಂಬೈನ್ ಹಾರ್ವೆಸ್ಟರ್ ಮತ್ತು ಒಕ್ಕಣೆ ಥ್ರೆಶಿಂಗ್ ಕಂಬೈನ್ ಅಂತಕ್ಕಂತಹ ಯಂತ್ರ ಒಕ್ಕಣೆ. ಸೊ ಇದು ಮತ್ತೆ ಇದು ಯಾವುದೋ ಹಾರ್ವೆಸ್ಟರ್ ಅಂದ್ರೆ ಕಟಾವು ಮಾಡೋದು ಮತ್ತು ಮಾಡ್ತಾರೆ. ಸೊ ಹಾಗೆ ಒಕ್ಕಣೆ ಎರಡು ಸೇರಿಕೊಂಡು ಈ ಕಂಬೈನ್ ಅಂತಕ್ಕಂಥ ಯಂತ್ರ ಒಂದಿದೆ. ಸೊ ಇದು ನೋಡಿ, ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಮಕ್ಕಳೇ, ಈ ರೀತಿಯ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೆಗಳನ್ನು ಬೆಳೆದಿದ್ರೆ ಈ ರೀತಿಯ ಕಂಬೈನ್ ಅಂತಕ್ಕಂತಹ ಉಪಕರಣ ಇರುತ್ತೆ. ಅದು ಸಾವಿರಾರು ಎಕರೆ ರಾಗಿನ ಬೆಳೆದಿದ್ದೀವಿ, ಭತ್ತವನ್ನು ಬೆಳೆದಿದ್ದೀವಿ, ಜೋಳವನ್ನು ಬೆಳೆದಿದ್ದೀವಿ, ಗೋಧಿಯನ್ನು ಬೆಳೆದಿದ್ದೀವಿ ತಿಳ್ಕೊಳ್ಳಿ. ಸೊ ಅವಾಗ ನಾವು ಮಾಮೂಲಿ ಸಾಂಪ್ರದಾಯಿಕ ಕೊಯ್ಲನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ನಮಗೆ. ಸೊ ಹಾಗಾಗಿ ಈ ರೀತಿಯ ದೊಡ್ಡ ಪ್ರಮಾಣದ ಕಂಬೈನ್ ಅಂತಕ್ಕಂತಹ ಯಂತ್ರವನ್ನು ಬಳಸ್ಕೊಳ್ತೀವಿ. ಸೊ ಅದರಲ್ಲಿ ಅದು ಒಕ್ಕಣೆನೂ ಮಾಡುತ್ತೆ, ಹಾರ್ವೆಸ್ಟಿಂಗು ಮಾಡುತ್ತೆ. ಸೊ ಆಯ್ತಾ, ಹೀಗೆ ಹಾರ್ವೆಸ್ಟರ್ ಮತ್ತೆ ಒಕ್ಕಣೆ ಯಂತ್ರಗಳ ಜೋಡಣೆ ಈ ಕಂಬೈನ್ ಆಗಿದೆ. ಹಾರ್ವೆಸ್ಟರ್ ಮತ್ತು ಒಕ್ಕಣೆ ಯಂತ್ರಗಳ ಜೋಡಣೆ ಕಂಬೈನ್ ಅಂತಕ್ಕಂಥ ಈ ಯಂತ್ರ ಆಗಿದೆ. ಸೊ ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ನಾವು ಆ ಕಂಬೈನ್ ಬಳಸ್ಕೊಂಡು ನಾವು ಒಕ್ಕಲಾಟವನ್ನು ಮಾಡ್ತಕ್ಕಂಥದ್ದು. ಸೊ ಅದು ನಂತರ ಅದೇನು ಏನ್ ಮಾಡುತ್ತೆ ಅಂತಂದ್ರೆ, ಒಂದು ಕೊಯ್ಯುತ್ತೆ, ಬೆಳೆಯನ್ನ ಕೊಯ್ಯುತ್ತೆ, ಜೊತೆಗೆ ಆ ಹುಲ್ಲಿನ ಸಪರೇಟ್, ಕಾಳುಗಳನ್ನ ಧಾನ್ಯಗಳನ್ನ ಸಪರೇಟ್ ಮಾಡ್ತಕ್ಕಂಥ ಯಂತ್ರ ಈ ಕಂಬೈನ್ ಆಯ್ತಾ. ಒಂದು ಕೊಯ್ಯೋದು ಮತ್ತೆ ಒಕ್ಕಣೆ ಮಾಡೋದು ಅಂದ್ರೆ ಕಾಳುಗಳನ್ನ ಸಪರೇಟ್, ಧಾನ್ಯಗಳನ್ನ ಹುಲ್ಲಿನಿಂದ ಸಪರೇಟ್ ಮಾಡ್ತಕ್ಕಂತಹ ಯಂತ್ರ, ಅದನ್ನು ನಾವು ಏನು ಕರಿತೀವಿ, ಕಂಬೈನ್ ಅಂತ ಕರಿತೀವಿ. ದೊಡ್ಡ ಪ್ರಮಾಣದಲ್ಲಿ ಬಳಸ್ತಕ್ಕಂಥದ್ದು ಆಯ್ತಾ. ಸಾವಿರಾರು ಎಕರೆ ಬೆಳೆಯನ್ನು ಬೆಳೆದಾಗ ಅದನ್ನು ಬಳಸ್ಬೋದು. ಈ ಭತ್ತದ ಹುಲ್ಲಿನಿಂದ ಸಪರೇಟ್ ಮಾಡಲಿಕ್ಕೆ ಆಳುಗಳು ಸಿಗ್ತಿಲ್ಲ ಅಂತ ಸಂದರ್ಭದಲ್ಲಿ ಈ ಕಂಬೈನ್ ಯಂತ್ರವನ್ನು ಬಳಸ್ಕೊಂಡು ಆ ಕೆಲಸವನ್ನು ನಾವು ನಿರ್ವಹಿಸ್ತೀವಿ, ಮಾಡಬಹುದು ಆಯ್ತಾ. ಹಾಗೆಯೇ ಸಾಂಪ್ರದಾಯಿಕವಾಗಿಯೂ ಸಹ ಆ ಥರದ್ದು ಏನು ಇಲ್ಲ ಅನ್ನೋ ಸಹ ನಾವೇನು ಮಾಡ್ತೀವಿ, ರಾಗಿಯನ್ನು ತುಳಿಸ್ತೀವಿ ಅಥವಾ ಜೋಳ ತುಳಿಸ್ತೀವಿ ಅಥವಾ ಗೋಧಿ ತುಳಿಸ್ತೀವಿ, ಭತ್ತವನ್ನು ತುಳಿಸ್ತೀವಿ ಅಲ್ವಾ. ಆಮೇಲೆ ಏನು ಮಾಡ್ತೀವಿ, ಆ ಕಾಳುಗಳನ್ನು ತೂರ್ತೀವಿ. ಗಾಳಿ ಬರುವ ಒಂದು ಮುನ್ಸೂಚನೆ ನೋಡಿಕೊಂಡು ಎತ್ತರದ ಸ್ಥಳದಲ್ಲಿ ನಿಂತ್ಕೊಂಡು ಮರದಲ್ಲಿ ತೂರ್ತೇವೆ. ಆ ತೂರಿದಾಗ ನಮಗೆ ಕಾಳುಗಳು ಗಟ್ಟಿಯಾದ ಧಾನ್ಯದ ಕಾಳುಗಳು ಅಲ್ಲೇ ಉಳ್ಕೊಳ್ತವೆ. ಹಗುರವಾದಂತಹ ಎಲ್ಲ ತ್ಯಾಜ್ಯ ವಸ್ತುಗಳು ಸಹ ಗಾಳಿಗೆ ಹೊರಟೋಗುತ್ತೆ. ಅದರಿಂದ ನಮಗೆ ತೂರುವಿಕೆಯ ಕೆಲಸ ಮುಗಿಯುತ್ತೆ, ಧಾನ್ಯಗಳು ಸಿಗ್ತದೆ ಆಯ್ತಾ. ಸೊ ಹೀಗೆ ಕಾಳುಗಳಿಂದ ಅವುಗಳ ತ್ಯಾಜ್ಯಗಳಿಂದ ಸಪರೇಟ್ ಮಾಡ್ತೀವಿ, ಸಪರೇಟ್ ಮಾಡ್ತೀವಿ ಕೆಲಸ ಆಗುತ್ತೆ. ನಂತರ ಕೊಯ್ಲಾಯಿತು ಅಲ್ಲ, ಮುಂದಿನ ಹಂತ ಬಹಳ ಮುಖ್ಯವಾದಂತಹ ಬಹಳ ಮುಖ್ಯವಾದ, ಯಾಕೆಂದ್ರೆ ಇಲ್ಲಿವರೆಗೂ ಸಹ ನಾವು ಬೆಳೆಯನ್ನು ಬೆಳೆದಿದ್ದು ಎಲ್ಲ ಆಯ್ತು, ಕೊಯ್ಲಾಯ್ತು, ಎಲ್ಲ ಮಾಡಿದ್ವಿ. ಈ ಸಂಗ್ರಹಣೆ ಇದೆಯಲ್ಲ ಬಹಳ ಮುಖ್ಯ. ಯಾಕೆಂದ್ರೆ ಅರ್ಧಕ್ಕರ್ಧ ಪಾಲು ಅಲ್ಲಿ ವ್ಯರ್ಥವಾಗಿ ಹೋಗುತ್ತೆ, ಹಾಳಾಗಿ ಹೋಗುತ್ತೆ, ಸಾಗಾಣಿಕೆ ಹಂತದಲ್ಲಿ ಆಯ್ತಾ, ಸೋರಿಕೆ ಆಗೋಗುತ್ತೆ, ಅದನ್ನು ತಡೆಗಟ್ಟತಕ್ಕಂಥದ್ದು. ಸೊ ಹಾಗಾಗಿ ಸಂಗ್ರಹಣೆ ಮಾಡತಕ್ಕಂತಹ ವಿಧಾನ ಇದೆಲ್ಲ ಅತಿ ಮುಖ್ಯವಾದಂತಹ ಹಂತಗಳಲ್ಲಿ ಇದು ಸಹ ಪ್ರಮುಖವಾದದ್ದು ಅಂತ ಹೇಳ್ಬೋದು ನಮಗೆ. ಸರಿ, ಹಾಗಾದ್ರೆ ನಾವು ಯಾವ ಅಂಶಗಳಿಂದ ನಾವು ಆಹಾರ ವಸ್ತುಗಳು ಹಾಳಾಗದಂತೆ ನಾವು ಸಂಗ್ರಹಿಸಬೇಕಾಗುತ್ತೆ ಅಂತಂದ್ರೆ ತೇವಾಂಶದಿಂದ. ತೇವಾಂಶ ನಿರ್ಧಾರ ಹೋಗಬೇಕಾಗುತ್ತೆ ಮಕ್ಕಳೇ. ಹಾಗೆಯೇ ಕೀಟಗಳ ಬಾಧೆಯಿಂದ ತಡೆಗಟ್ಟಬೇಕಾಗುತ್ತೆ. ಕೀಟಗಳ ಬಾಧೆಯಿಂದ ನಾವು ತಡೆಗಟ್ಟಬೇಕಾಗುತ್ತೆ. ಹಾಗೆಯೇ ಇಲಿಗಳು, ಸೂಕ್ಷ್ಮ ಜೀವಿಗಳು, ಇಲಿಗಳ ಕಾಟ ತರಿಸಬೇಕು ಅಲ್ವಾ, ಇಲಿಗಳು. ಹಾಗೆಯೇ ಸೂಕ್ಷ್ಮ ಜೀವಿಗಳು
ಸೂಕ್ಷ್ಮ ಜೀವಿಗಳು. ಸೊ ಇವುಗಳಿಂದ ನಾವು ನಮ್ಮ ಬೆಳೆಯನ್ನ ಸಂರಕ್ಷಿಸಿ ಇರಬೇಕಾಗತ್ತೆ, ಸಂಗ್ರಹಿಸಿ ಇರಬೇಕಾಗತ್ತೆ ಆಯ್ತಾ. ಸೊ ಈಗ ನಾವು ಕಣದಲ್ಲಿ ಎಲ್ಲ ದವಸ ಧಾನ್ಯವನ್ನು ತುಂಬಿಕೊಂಡ್ವಿ, ಚೀಲಗಳಲ್ಲಿ ತುಂಬಿಕೊಂಡ್ವಿ, ಸಾಗಾಣಿಕೆ ಮಾಡ್ತಾ ಇದ್ವಿ. ಆ ಚೀಲ ತೂತಾಗಿತ್ತು ಅಂದ್ರೆ ಏನಾಗುತ್ತೆ, ಅಲ್ಲೇ ಸೋರಿಕೆ ಆಗುತ್ತೆ. ಪೂರ್ತಿ ನಾವು ಎಷ್ಟು ಶ್ರಮ ಪಟ್ಟು ಅವನ್ನೆಲ್ಲ ಈ ಕೃಷಿ ಪದ್ಧತಿಗಳನ್ನು ಬಳಸ್ಕೊಂಡು ಬೆಳೆಯನ್ನು ಬೆಳೆದಿರ್ತೀವಿ, ಆದರೆ ಚೀಲ ತೂತಾಗಿತ್ತು ಅಂದ್ರೆ ಅಲ್ಲೇ ಸೋರಿಕೆ ಆಗುತ್ತೆ, ವ್ಯರ್ಥ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಒಳ್ಳೆಯ ಚೀಲಗಳಲ್ಲಿ ಅದರಲ್ಲೂ ಗೋಣಿ ಚೀಲವನ್ನು ಬಳಸ್ಬೇಕು. ಯಾಕೆ ಅದು ಗೋಣಿ ಚೀಲ ಯಾರು ಮಾಡಿರ್ತಾರೆ, ಸೊ ಸಣ್ಣ ಬಿಲ್ಲಿನ ತಯಾರು ಮಾಡಿರ್ತಾರೆ. ಸೊ ಉಷ್ಣತೆಯನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಈ ತೇವಾಂಶದಿಂದ ಆಹಾರವನ್ನೇ ಕೂಡಿದಂತಹ ಆಹಾರವನ್ನು ಸಂಗ್ರಹಣೆ ಮಾಡ್ತೀವಾ, ಇಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಆ ಆಹಾರವನ್ನ ದವಸ ಧಾನ್ಯಗಳನ್ನ ಏನ್ ಮಾಡ್ತೀವಿ, ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸ್ತೀವಿ. ಅದರಲ್ಲಿರ್ತಕ್ಕಂಥ ಹೆಚ್ಚಿನ ನೀರಿನ ಅಂಶವನ್ನು, ತೇವಾಂಶವನ್ನು ತೆಗಿತೀವಿ. ಆ ನಂತರದಲ್ಲೇ ನಾವು ಅದನ್ನ ಸಂಗ್ರಹಿಸ್ತೀವಿ, ಸರಿಯಾದ ವಿಧಾನದಲ್ಲಿ ಸಂಗ್ರಹಿಸ್ತೀವಿ ಆಯ್ತಾ. ಎಲ್ಲಿ ಬೇಕಾದ್ರೆ ಸಂಗ್ರಹಿಸ್ತೀವ, ಇಲ್ಲ. ಅದಕ್ಕೆ ಒಂದು ಸ್ಟೋರ್ ರೂಮ್ ಅಂತ ನಿಗದಿಪಡಿಸಿರ್ತೀವಿ. ಆ ಸ್ಟೋರ್ ರೂಮ್ ನಲ್ಲಿ ಸ್ವಲ್ಪ ಕೆಳಭಾಗದಲ್ಲಿ 2 ಕಲ್ಲು ಇಟ್ಟು ಅದರ ಮೇಲೆ ಹಲಗೆಗಳನ್ನು ಇಡ್ತೀವಿ. ಹಲಗೆಗಳನ್ನು ಇಟ್ಟು ಅದ್ರ ಮೇಲೆ ಆ ದವಸ ಧಾನ್ಯಗಳ ಮೂಟೆಗಳನ್ನ, ಚೀಲಗಳನ್ನ ಸಂಗ್ರಹಿಸಿರ್ತೀವಿ. ಹಾಗೆ ಡೈರೆಕ್ಟ್ ಆಗಿ ಇಟ್ಬಿಟ್ರೆ ಏನಾಗ್ಬೋದು ಅಂದ್ರೆ ತೇವಾಂಶದಿಂದ ಆ ಕೆಳಗಿನ ಚೀಲ ಅಲ್ಲ, ಚೀಲದಲ್ಲಿರ್ತಕ್ಕಂಥ ಆಹಾರ ಹಾಳಾಗ್ಬೋದು. ಆ ಕಾರಣಕ್ಕೆ ಸ್ವಲ್ಪ ಐಟಿಯನ್ನ ಸಂಗ್ರಹ ಮಾಡ್ತೀವಿ. ಹಾಗೆ ಕೀಟಗಳು, ಹಲವಾರು ಕೀಟಗಳು ನಮ್ಮ ಆಹಾರಕ್ಕೆ ಮುತ್ತುಕೊಳ್ತವೆ. ಆ ಕೀಟಗಳು ನಮ್ಮ ಆಹಾರವನ್ನು ತಿಂದು ಹಾಳು ಮಾಡ್ತವೆ ಅಲ್ವಾ. ಸೊ ಹಾಗಾಗಿ ಆ ಕೀಟಗಳ ಬಾಧೆಯಿಂದ ನಾವು ನಮ್ಮ ಆಹಾರವನ್ನು ಸಂರಕ್ಷಿಸಬೇಕಾಗುತ್ತೆ. ಆ ರೀತಿಯ ಆಹಾರವನ್ನು ಸಂಗ್ರಹಿಸಬೇಕಾಗುತ್ತೆ ಆಯ್ತಾ. ಸೊ ಹಾಗಾಗಿ ಆ ಕೀಟಗಳ ಬಾಧೆಗಳಿಂದ ಸಂರಕ್ಷಿಸಲಿಕ್ಕೆ ನಾವು ಏನ್ ಮಾಡ್ತೀವಿ, ಕೆಲವೊಂದು ಈ ಬೇವಿನ ಎಲೆಗಳನ್ನ ಒಣಗಿಸ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾರೆ. ಗೊತ್ತಿರೋದು ಮಕ್ಕಳು ಯಾಕೆ ಸೇರಿಸ್ತಾರೆ ಅಂತಂದ್ರೆ ಹುಳ ಆಗಬಾರ್ದು. ಅವರಿಗೆ ರೈತರಿಗೆ ಅನುಭವದಿಂದ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ಉಪಚರಿಸ್ತಾರೆ ಅಲ್ವಾ. ಸೊ ಹಾಗಾಗಿ ಆ ಬೇವಿನ ಎಲೆಯನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನ ಆಹಾರ ಧಾನ್ಯಗಳ ಜೊತೆ ಮಿಕ್ಸ್ ಮಾಡಿ ಸಂಗ್ರಹಿಸಿ ಇರ್ತಾರೆ. ಅದರಿಂದ ಕೀಟಗಳ ಬಾಧೆಯೂ ಸಹ ತಪ್ಪುತ್ತೆ. ಹೀಗೆ ರಾಸಾಯನಿಕಗಳು ಸಹ ಬಂದಿದ್ದಾವೆ, ಅದನ್ನ ಬಳಸ್ಕೊಂಡು ಸಹ ಸಂರಕ್ಷಣೆ ಮಾಡಬಹುದು ಆಯ್ತಾ. ಸೊ ಹಾಗೆ ಮತ್ತೆ ಇಲಿಗಳಿಂದ ಸಂರಕ್ಷಿಸಬೇಕು ಅಂದ್ರೆ ಇಲ್ಲಿ ನಮ್ಮ ಸ್ಟೋರ್ ರೂಮ್ ಅಲ್ಲಿ ಹಲವಾರು ಇಲಿಗಳು, ದೊರೆಗಳಿರ್ಬೋದು ಅಥವಾ ಹೊರಗಿನಿಂದ ಬರ್ಬೋದು. ಇಲಿಗಳಿತ್ತು, ಹೆಗ್ಗಡಗಳಿತ್ತು ಅಂತಂದ್ರೆ ಅಷ್ಟು ಸುಮಾರು ಪ್ರಮಾಣದ ಆಹಾರ ಧಾನ್ಯಗಳನ್ನ ನಾವು ತಿಂದ್ಬಿಟ್ಟು ನಾಶ ಮಾಡ್ತಾ ಇರ್ತೇವೆ. ಆ ಕಾರಣಕ್ಕೆ ಇಲಿಗಳಿಂದ, ಹೆಗ್ಗಣಗಳಿಂದ, ದಂಶಕಗಳಿಂದ ನಾವು ಈ ನಮ್ಮ ಆಹಾರವನ್ನ ಸಂರಕ್ಷಿಸಬೇಕು, ಸಂಗ್ರಹಣೆ ಮಾಡಿಡಬೇಕು. ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಬೇಕಾಗಿಲ್ಲ ಅಂದ್ರೆ ಸುಮಾರು ಪಾಲು ಅವೇ ತಿಂದು ಹಾಳು ಮಾಡಿಬಿಡ್ತವೆ. ಆ ಕಾರಣ ಹಾಗೆ ಸೂಕ್ಷ್ಮ ಜೀವಿಗಳಿಂದ, ಯಾವ್ದನ್ನ ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ, ಯಾವ್ದು ಬರಿಗಡಿ ಕಾಣೋದಿಲ್ವೋ ಅದು ಸೂಕ್ಷ್ಮ ಜೀವಿಯಾಗಿದೆ ಅಲ್ವಾ. ಬರಿಗಡಿ ಕಾಣಲ್ಲ. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದಿದೆಯಲ್ಲ, ಕೋವಿಡ್-19 ಯಾಕಂದ್ರೆ 2019 ಅದು ಒಂದು ರೋಗ ವಿಶ್ವದಾದ್ಯಂತ ಎಲ್ಲರೂ ಕಾಡ್ತಾ ಇದೆ. ಸೊ ಅದು ಕೋವಿಡ್-19 ಅಂತಕ್ಕಂಥ ವೈರಸ್ ಅಲ್ವಾ. ಅದಕ್ಕೆ ಅದನ್ನ ಕೊರೋನಾ ವೈರಸ್ ಅಲ್ವಾ. ಅದು ಒಂದು ರೀತಿಯ ಸೂಕ್ಷ್ಮ ಜೀವಿ. ಹಾಗೆ ಬ್ಯಾಕ್ಟೀರಿಯಾಗಳು, ಹಾಗೆ ಫಂಗೈ ಅಲ್ವಾ. ಸೊ ಹೀಗೆ ಸೂಕ್ಷ್ಮ ಜೀವಿಗಳಿದಾವಲ್ಲ, ಅವುಗಳಿಂದ ನಮ್ಮ ಆಹಾರವನ್ನು ನಾವು ಸಂರಕ್ಷಿಸಬೇಕಾದ ಆಳದಂಗೆ ಗೊತ್ತಾಯ್ತಾ ಮಕ್ಕಳೇ. ಹಾಗೆ ಅದಕ್ಕೂ ಸಹ ನಾವು ಸರಿಯಾದ ರೀತಿಯಲ್ಲಿ ಕೆಮಿಕಲ್ಸ್ ಹಾಕ್ಬಿಟ್ಟು, ಅಂದ್ರೆ ಒಂದು ಯಾವಾಗ ಹೇಳಿದ್ದ ಬೇನ್ಸಟ್ಟಿ ಹುಳುಗಳಾಗದಂಗೆ, ಹಾಗೆಯೇ ಕೆಲವೊಂದು ರಾಸಾಯನಿಕಗಳನ್ನು ಬೆಳೆಸುವ ಮೂಲಕ ನಾವು ನಮ್ಮ ಆಹಾರವನ್ನ ಹಾಳಾಗದಂತೆ ಈ ಸೂಕ್ಷ್ಮ ಜೀವಿಗಳಿಂದ ಸಂರಕ್ಷಿಸಿ ಇಡಬಹುದಾಗುತ್ತೆ. ಸೊ ಆ ರೀತಿ ದೊಡ್ಡ ದೊಡ್ಡ ಸಂಗ್ರಹಗಳು ಮನೆಗಳಲ್ಲಿ ಚಿಕ್ಕ ಪುಟ್ಟ ಸಂಗ್ರಹಗಳನ್ನು ಸ್ಟೋರ್ ಮಾಡ್ಕೊಂಡಿರ್ತೀವಿ. ದೊಡ್ಡ ಪ್ರಮಾಣದ ಸಂಗ್ರಹಗಳು ಹೇಗಿರ್ತವೆ ಅಂತಂದ್ರೆ, ಕಾಳನ್ನು ಸಂಗ್ರಹಿಸಲಿಕ್ಕೆ ಇಲ್ಲಿ ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಕಾಳನ್ನು ಸಂಗ್ರಹಿಸುವ ಸಂಗ್ರಹಗಳು ದೊಡ್ಡ ಪ್ರಮಾಣದ್ದು ಅಲ್ವಾ. ಇದು ಗೋದಾಮು, ಆಹಾರವನ್ನು ಸಂಗ್ರಹಿಸಲಿಕ್ಕೆ ಇರ್ತಕ್ಕಂತಹ ಗೋದಾಮು ಕಾಣ್ತಿದೆಯಲ್ಲ. ಸೊ ಹೀಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಆಹಾರವನ್ನ ಸಂಗ್ರಹಿಸಿರ್ತೀವಿ ಮಕ್ಕಳೇ. ಇದಿಷ್ಟು ನಮ್ಮ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆಯ ಬಗ್ಗೆ. ಇನ್ನು ಸ್ವಲ್ಪ ವಿಷಯ, ಪ್ರಾಣಿಗಳಿಂದ ಆಹಾರ ಯಾವನ್ನ ನಾವು ಪ್ರಾಣಿಗಳಿಂದ ಬಳಸ್ಕೊಳ್ತೀವಿ, ಅವುಗಳ ಆಹಾರ ಯಾವುದು ನೋಡ್ತಾ ಹೋದ್ರೆ, ಪ್ರಾಣಿಗಳಿಂದ ಆಹಾರ
ಪ್ರಾಣಿಗಳಿಂದ ನಾವು ಆಹಾರವನ್ನು ಪಡ್ಕೋತೀವ. ಯಾವ ಪಡ್ಕೊಳ್ಳೋದಂದ್ರೆ ಯಾವ ರೂಪದ ಆಹಾರವನ್ನು ಪಡ್ಕೋತೀವಿ ಮಕ್ಕಳೇ ನಿಮಗೆ ಗೊತ್ತಿದೆ. ವೆರಿ ಗುಡ್. ಹೌದು, ಹಾಲನ್ನ ಪಡ್ಕೋತೀವಿ ಅಲ್ವಾ? ಹಾಲು ಸಿಗುತ್ತೆ, ಹಸುವಿನಿಂದ ನಮಗೆ ಹಾಲು ಸಿಗುತ್ತೆ, ಹೌದು ತಾನೆ? ಹಾಗೇನೆ ಮಾಂಸ ಸಿಗುತ್ತೆ, ಹೌದು ಮಾಂಸ ಸಿಗುತ್ತೆ. ಹಾಗೇನೆ ಮೊಟ್ಟೆ ಸಿಗುತ್ತೆ, ಹೌದು ವೆರಿ ಗುಡ್, ಹೌದಲ್ವಾ? ಮೊಟ್ಟೆ ಸಿಗುತ್ತೆ. ಸೊ ಹೀಗೆ ಪ್ರಾಣಿಗಳಿಂದ ನಾವು ಆಹಾರ, ಕೀಟಗಳಿಂದ ನಮಗೆ ಆಹಾರ ಸಿಗುತ್ತೆ, ಜೇನುತುಪ್ಪ ಕೀಟಗಳಿಂದ, ಹೌದಲ್ವಾ? ಸೊ ಹಾಗೆ ಜೇನು ಸಿಗುತ್ತಾನೆ. ಸೊ ಹೀಗೆ ಹಾಲು, ಮಾಂಸ, ಮೊಟ್ಟೆ ಈ ರೀತಿಯ ಆಹಾರಗಳನ್ನು ನಾವು ಪ್ರಾಣಿಗಳಿಂದ ಪಡ್ಕೊಳ್ತೀವಿ, ಆಯ್ತಾ? ಸೊ ಹೀಗೆ ದೊಡ್ಡ ಪ್ರಮಾಣದಲ್ಲಿ ನಾವು ಅಂದ್ರೆ ಆ ಪ್ರಾಣಿಗಳಿಗೆ ಸಮಗ್ರವಾಗಿ ವ್ಯವಸ್ಥಿತವಾಗಿ ಸಾಕುವ ಒಂದು ಪದ್ಧತಿಯನ್ನು ನಾವು ಪಶುಸಂಗೋಪನೆ ಅಂತ ಕರಿತೀವಿ. ಏನಂತ ಕರಿತೀವಿ? ಪಶುಸಂಗೋಪನೆ. ಪಶುಸಂಗೋಪನೆ, ಪಶು ಅಂದ್ರೆ ಪ್ರಾಣಿ, ಹಸು ಅನ್ನುವ ಅರ್ಥ ಬರುತ್ತೆ. ಪಶು ಒಟ್ಟಾರೆಯಾಗಿ ಅಂದ್ರೆ ಆ ಪ್ರಾಣಿಗಳಿಗೆ, ಸಾಕುವ ಪ್ರಾಣಿಗಳಿಗೆ ಸರಿಯಾದ ಆಹಾರ, ಆಶ್ರಯ ನೀಡಿ ಕಾಳಜಿಯನ್ನು ವಹಿಸಿ ಅವುಗಳನ್ನು ಸಾಕ್ತಕ್ಕಂಥ ಸಂಪೂರ್ಣ ಪ್ರಕ್ರಿಯೆಗೆ ನಾವು ಪಶುಸಂಗೋಪನೆ ಅಂತ ಕರಿತೀವಿ. ಅದಕ್ಕೇನೆ ಒಂದು ನಿಗದಿತ ಸ್ಥಳವನ್ನ ಮಾಡ್ಕೊಳ್ತೀವಿ, ಅಂದ್ರೆ ಕೊಟ್ಟಿಗೆನ ಮಾಡ್ಕೊಳ್ತೀವಿ. ಅವುಗಳು ಸರಿಯಾಗಿ ಮಲಗಲಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಕೊಡ್ತೀವಿ, ಆಯ್ತಾ? ಗುಂತ ಹಾಕ್ತೀವಿ, ಅದಕ್ಕೆ ಮೇವು ಹಾಕ್ಲಿಕ್ಕೆ, ಕುಡಿಲಿಕ್ಕೆ ನೀರನ್ನ ಒದಗಿಸ್ಲಿಕ್ಕೆ, ಹಿಂಗೆ ಮೇಲ್ಚಾವಣೆ, ಅವನ್ನ ಮಳೆಯಿಂದ ಮತ್ತು ಬಿಸಿಲಿನಿಂದ ಸಂರಕ್ಷಣೆ ಮಾಡಬೇಕು ಅಂತೇಳಿ ಮೇಲ್ಚಾವಣೆ ಇರಬೇಕು. ಸೊ ಈ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಂಡು ಅವನ್ನ ಸಾಕ್ತೀವಿ. ಯಾಕಂದ್ರೆ ಅವುಗಳಿಂದ ಅಷ್ಟು ಉಪಯೋಗಗಳು ನಮಗಿದಾವೆ, ಆಯ್ತಾ? ಕೃಷಿಗಾಗಿ ಬಳಸ್ಕೋತೀವಿ, ಅವುಗಳಿಂದ ಹಾಲನ್ನ ಪಡ್ಕೋತೀವಿ, ಮಾಂಸವನ್ನು ಪಡ್ಕೋತೀವಿ, ಮೊಟ್ಟೆಯನ್ನು ಪಡ್ಕೋತೀವಿ, ಹಿಂಗೆ ಬೇರೆ ಬೇರೆ ಅಲ್ಲ, ತುಪ್ಪಳವನ್ನು ಪಡ್ಕೋತೀವಿ, ಜೇನು ತುಪ್ಪ ಬರುತ್ತೆ. ಇಷ್ಟೆಲ್ಲ ಉಪಯೋಗ ಇರೋದ್ರಿಂದ ಅವು ನಿಮಗೆ ಪ್ರಾಣಿಗಳಿಂದ ಹಲವು ರೀತಿಯ ಆಹಾರವನ್ನ ಮತ್ತು ಉಪಯೋಗಗಳನ್ನ ಪಡ್ಕೋತೀವಿ ಮಕ್ಕಳು. ಹಾಗಾಗಿ ಇವೆಲ್ಲ ಅವುಗಳನ್ನ ಸಾಕಿ ಸರಿಯಾಗಿ ಆಹಾರ ನೀಡಿ ವ್ಯವಸ್ಥಿತವಾದಂತಹ ಉಳ್ಕೊಳ್ಳಿಕ್ಕೆ ವ್ಯವಸ್ಥಿತವಾದಂತಹ ವ್ಯವಸ್ಥೆ ಮಾಡಿಕೊಂಡು ಅವುಗಳಿಗೆ ಆಶ್ರಯ ನೀಡಿ ಸಾಕಂತ ಪೂರ್ಣ ಪ್ರಕ್ರಿಯೆಗೆ ನಾವೇಂತ ಕರಿತೀವಿ? ಪಶುಸಂಗೋಪನೆ ಅಂತ ಕರಿತೀವಿ ಅಲ್ವಾ? ಸೊ ಇದಿಷ್ಟು ಪ್ರಾಣಿಗಳಿಂದ ಆಹಾರ ನಾವು ಯಾವ ರೀತಿ ಪಡ್ಕೊಳ್ತೀವಿ ಅಂತಕ್ಕಂತಹ ವಿಷಯದ ಒಟ್ಟಾರೆಯಾಗಿ ಈ ದಿನದಲ್ಲಿ ನಾವು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆಯ ಬಗ್ಗೆ ಸಮಗ್ರವಾಗಿ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡಂತಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಎಲ್ಲಿ ಬರ್ತಾ ಇರ್ತಾನೆ ಈ ಒಂದು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದಲ್ಲಿ ನೀವು ಕೆಲವೊಂದು ಪ್ರಮುಖ ಪದಗಳನ್ನು ನಾವು ಗಮನಿಸಬೇಕಾದ್ರೆ ಏನಂತಂದ್ರೆ, ಒಂದು ಕೃಷಿ ಪದ್ಧತಿಗಳು ಅಂತಕ್ಕಂಥ ಪದ, ಹಾಗೆ ಪಶುಸಂಗೋಪನೆ, ಆಯ್ತಾ? ಬೆಳೆ, ಆಯ್ತಾ? ಕೊಯ್ಲು, ರಸಗೊಬ್ಬರ, ಆಯ್ತಾ? ಕೊಯ್ಲು, ರಸಗೊಬ್ಬರ, ಸಾವಯವ ಗೊಬ್ಬರ, ನೇಗಿಲು, ಕುರ್ಪಿ, ಕಂಬೈನ್, ಆಯ್ತಾ? ಒಕ್ಕಣೆ, ಕಳೆನಾಶಕ, ಮುಖ್ಯವಾದಂತಹ ಪದಗಳು ಬರ್ತಾರೆ. ಸೊ ಇವುಗಳ ಅರ್ಥವನ್ನ ತಿಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಅವನ್ನ ಅಳವಡಿಸ್ಕೋಬೇಕು, ಯಾವ ರೀತಿಯನ್ನು ಬಳಸ್ಕೋಬೇಕು ಅಂತಕ್ಕಂಥ ಅಂಶವನ್ನು ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ಅರ್ಥ ಆಗುತ್ತೆ? ಸರಿ, ಇಲ್ಲಿ ಈ ಪಾಠವನ್ನ ಮುಕ್ತಾಯ ಮಾಡ್ತೇನೆ. ಹೋಮ್ವರ್ಕ್ ಅನ್ನ ಆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರ್ಕೊಂಡು ಬರಬೇಕು. ಧನ್ಯವಾದಗಳು.